ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ತೆಲಂಗಾಣ ವ್ಯಾಪಾರಿಗಳ ಪರ ಪೊಲೀಸರ ಮೇಲೆ ಸಚಿವ ಜಮೀರ್ ಪ್ರಭಾವ ಆರೋಪ. ಸಚಿವ ಜಮೀರ್ ಭಾಗವಹಿಸಿದ ಕಾರ್ಯಕ್ರಮಕ್ಕೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ಜೋಳದ ವ್ಯಾಪಾರಿ. ವಂಚನೆಗೊಳಗಾದ ವ್ಯಾಪಾರಿಯಿಂದ ಆತ್ಮಹತ್ಯೆ ಬೆದರಿಕೆ. ಅಪಘಾತ ಮಾಡಿ ಸಾರ್ವಜನಿಕರೊಂದಿಗೆ ಹುಚ್ಚಾಟ ಮೆರೆದ ವ್ಯಕ್ತಿ. ಸಚಿವ ಜಮೀರ್ ಅಹಮದ್ ಸ್ವಾಗತ ವೇಳೆ ಹುಚ್ಚಾಟ ಮೆರೆದ ಜಮೀರ್ ಅಭಿಮಾನಿ. ಬೈಕ್ನಿಂದ ಆಟೋಗೆ ಡಿಕ್ಕಿ. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಕಾರ್ಮಿಕರ ಮಕ್ಕಳಿಗೆ 15 ಲಕ್ಷ ವಿದ್ಯಾರ್ಥಿ ವೇತನ ವಿತರಣೆ. ಟ್ರಕ್, ಲಾರಿ ಡ್ರೈವರ್, ಕ್ಲೀನರ್ಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಣೆ. ಶ್ರೀರಾಮ್ ಫೈನಾನ್ಸ್ನಿಂದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ. ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ಮಾಡಿದ ಆರೋಪ. ನಕಲಿ ಆಧಾರ್ ಕಾರ್ಡ್ ಬಳಸಿ 6 ಎಕರೆ ಜಮೀನು ಪರಬಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮೊರೆ ಹೋದ ನೊಂದ ರೈತರು. ವಾರ್ತೆಗಳ ವಿವರ. ವಂಚನೆಗೊಳಗಾಗಿರುವ ರಾಜ್ಯದ ಪಾಪ್ಕಾರ್ನ್ ಉದ್ಯಮಿಗೆ ಸಹಾಯ ಮಾಡುವ ಬದಲು ಹೈದರಾಬಾದ್ ಉದ್ಯಮಿಯ ಪರ ಬ್ಯಾಟ್ ಬೀಸಿ ಆಕ್ರೋಶಕ್ಕೆ ಒಳಗಾಗಿರುವ ಸಚಿವ ಜಮೀರ್ ಅಹಮದ್ ಇಂದು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದೇ ತಡ ಅಲ್ಲಿಗೆ ಬಂದ ವಂಚನೆಗೊಳಗಾಗಿರುವ ರಾಜ್ಯದ ಉದ್ಯಮಿ ರಾಮಕೃಷ್ಣ ಅಲಿಯಾಸ್ ಜೊನ್ನಲ ಕಿಟಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಚಿವರ ಮುಂದೆ ನನ್ನ ಸಾವಿಗೆ ಸಚಿವ ಜಮೀರ್ ಅಹಮದ್ ಕಾರಣ ಅಂತ ಡೆತ್ ನೋಟ್ ಬರೆದು ಹೈ ಡ್ರಾಮಾ ನಡೆಸಿದ್ರು. ತೆಲಂಗಾಣದ ವ್ಯಾಪಾರಿಗಳು ಹಾಗೂ ರಾಜ್ಯದ ಸಚಿವ ಜಮೀರ್ ಅಹಮದ್ ಕಾರಣ ಅಂತ ರಕ್ತದಲ್ಲಿ ಬರೆದಿರೋ ಪತ್ರ. ಇನ್ನು ಅದೇ ಡೆತ್ ನೋಟ್ ತಂದು ಸಚಿವ ಜಮೀರ್ ಸಮ್ಮುಖದಲ್ಲೇ ನನಗೆ ಹಣ ಕೊಡಿಸಿ, ಇಲ್ಲವಾದಲ್ಲಿ ನಾನು ವಿಷ ಕುಡಿದು ಸಾಯ್ತೀನಿ, ನೇಣು ಹಾಕೋತೀನಿ ಅಂತ ಆಕ್ರೋಶ ಹೊರಹಾಕಿ ಕಣ್ಣೀರು ಹಾಕ್ತಿರೋ ಈತನ ಹೆಸರು ರಾಮಕೃಷ್ಣ ಅಲಿಯಾಸ್ ಜೊನ್ನಲ ಕಿಟ್ಟಿ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಬಳಿಯ ದಿಗೂರು ನಿವಾಸಿ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಮೆಕ್ಕೆಜೋಳದ ಬಿಸಿನೆಸ್ ಮಾಡುವ ಈ ರಾಮಕೃಷ್ಣ ಕಳೆದ 4-5 ತಿಂಗಳ ಹಿಂದೆ ಹೈದರಾಬಾದ್ನ ಅಕ್ಬರ್, ಸದ್ದಾಮ್, ನಾಸೀರ್ ಅನ್ನೋ 3 ಅಣ್ಣ ತಮ್ಮಂದಿರಿಗೆ 1,89,00,000 ರೂಪಾಯಿ ಮೆಕ್ಕೆಜೋಳ ಸೇಲ್ ಮಾಡಿದ್ರ. ಆದರೆ 3 ಅಣ್ಣ ತಮ್ಮಂದಿರು ರಾಮಕೃಷ್ಣಗೆ ಹಣ ನೀಡದೆ ಸತಾಯಿಸುತ್ತಿದ್ರ. ಇದರಿಂದ ನೊಂದ ರಾಮಕೃಷ್ಣ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಅಕ್ಬರ್, ಸದ್ದಾಮ್, ನಾಸೀರ್ ವಿರುದ್ಧ ದೂರು ದಾಖಲಿಸಿದ್ರ. ಹೀಗಾಗಿ ಪೆರೇಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿ ಅಕ್ಬರ್ ಪಾಷಾನನ್ನ ಬಂಧಿಸಿ ಕರೆ ತಂದಿದ್ರ. ಈ ವೇಳೆ ಪಿಎಸ್ಐಗೆ ಕರೆ ಮಾಡಿ ಮಾತನಾಡಿದ್ದ ಸಚಿವ ಜಮೀರ್ ಅಹಮದ್ ಅವರು ನಮ್ಮ ರಿಲೇಷನ್ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಸೆಟಲ್ ಮಾಡಿಕೋತಾರೆ ಅಂತ ಮಾತನಾಡಿದ್ರ. ಈಗ ಇದೇ ಮಾತು ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್, ಇಲ್ಲಿ ಫೈರ್ ಆಗಿದೆ. ತಗೊಂಡಿರೋದು ನಿಜ. ಅವ್ನು ಹೇಳ್ತಾರ ನಂಗೆ ತಗೊಂಡಿಲ್ಲ ಅವರು. ಸರ್ ಒಂಚೂರು ಸಹಾಯ ಮಾಡಿ ಬ್ರದರ್, ನನ್ಗೆ ಭಾಳ ಬೇಕಾಗಿರೋರು. ಸರಿ ಸರ್. ಏನ್ ಮಾಡಕ್ ಸಾಧ್ಯತೆ? ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್, ಸೆಟಲ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ, ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ. ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ, ಇಲ್ಲಿನೂ ಕರೆದು ಹೇಳಿದ್ವಿ, ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನು ಬಿ ರಿಪೋರ್ಟ್ ಹಾಕೊಳ್ತೀನಿ. ಬಟ್ ಅವ್ರು ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ, ಅವ್ರು ಒಪ್ತಾ ಇಲ್ಲ, ಇವ್ರು ಒಪ್ತಾ ಇಲ್ಲ. ಒಂದ್ ಚಾನ್ಸ್ ಕೊಟ್ಟಿ, ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದೆ ಅವ್ರಿಗೆ ನಾವೀಗ ಸೆಟಲ್ ಮಾಡೋದಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್. ಮಾಡ್ಕೊಳ್ಳಿ, ಅವ್ರು ಕಳ್ಸಿರೋದು ನಿಜಾನೇ, ತಗೊಂಡಿರೋದು ನಿಜ, ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ಇಲ್ಲ. ತಗೊಂಡಿರೋದು ನಿಜ, ಕೊಟ್ಟಿರೋದು ನಿಜ. ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ. ಬಂದು ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್. ಸುಮಾರು ಅಲ್ಲೂ ಹೈದರಾಬಾದ್ ಸೈಬರಾಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು. ಸರ್ ಬರ್ಲಿ ಸರ್, ನಾನು ಸೆಟಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್.
ಓಕೆ ಓಕೆ. ಓಕೆ ಸರ್. ಕಳೆದ ಒಂದು ವಾರದ ಹಿಂದೆ ಈ ಆಡಿಯೋ ವೈರಲ್ ಆಗಿ ಸಚಿವ ಜಮೀರ್ ಅಹ್ಮದ್ ಮಾತುಗಳು ಪಿಎಸ್ಐ ಮೇಲೆ ಪ್ರಭಾವ ಬೀರಿರುವುದು ಬೆಳಕಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರದ ಶಾದಿ ಮಹಲ್ಗೆ ಕಾರ್ಯಕ್ರಮ ನಿಮಿತ್ತ ಆಗಮಿಸಿದ್ದ ಸಚಿವ ಜಮೀರ್ ಅಹ್ಮದ್ ಎದುರೇ ಆಗಮಿಸಿದ ದೂರುದಾರ ರೈತ ಹಾಗೂ ವ್ಯಾಪಾರಿ ರಾಮಕೃಷ್ಣ ರಕ್ತದಲ್ಲಿ ಬರೆದ ಡೆತ್ ನೋಟ್ ಹಿಡಿದು ಬಂದು, ಸರ್ ನನಗೆ ಹಣ ಕೊಡಿಸಿ, ಇಲ್ಲಾಂದ್ರೆ ಡೆತ್ ನೋಟ್ ತಂದಿದ್ದೀನಿ, ನಾನು ವಿಷ ಕುಡಿದು ನೇಣು ಹಾಕೊಂಡು ಸಾಯ್ತೀನಿ ಅಂತ ಸಚಿವ ಜಮೀರ್ ಅಹ್ಮದ್ ಎದುರೇ ಕಣ್ಣೀರು ಹಾಕಿದ್ರ. ಈ ವೇಳೆ ರಾಮಕೃಷ್ಣ ವಿರುದ್ಧವೇ ಸಚಿವ ಜಮೀರ್ ಸಿಡಿಮಿಡಿಗೊಂಡ್ರ. ವ್ಯಾಪಾರಿ ರಾಮಕೃಷ್ಣನನ್ನ ಸಮಾಧಾನ ಮಾಡಿ ಪೊಲೀಸರು ಕಾರ್ಯಕ್ರಮದಿಂದ ಹೊರಗೆ ಕರೆತಂದ್ರ. ಕೇಳಕ್ ಬಂದ್ರೆ ಅಲ್ಲಿ ಬಿಡಲ್ಲ, ತಳ್ತೀರಾ ಸರ್? ನಾವ್ ಇನ್ ಯಾರು ಸರ್ ಕೇಳ್ಕೊಳ್ಳೋದು? ಯಾರು ಕೇಳ್ಕೊಳ್ಳೋದು ನೀವೇ ಹೇಳಿ ಸರ್. ಅಣ್ಣ 1,89,00,000 ಎಲ್ಲ ರೈತರು ಸಾಲ ತಗೊಂಡು, ಅವನ್ಯಾರೋ ಅಕ್ಬರು ನಾಸಿರ್ ಸದಾಮ್ ಹೈದರಾಬಾದ್ ಅವ್ರು ಮೋಸ ಮಾಡಿದಾರೆ ಅಣ್ಣ. ತಗೊಂಡು ಮನೆ ಹತ್ರ ಹೋಗಿ ಕಾಲು ಹಿಡ್ಕೊಂಡಿದೀವಣ್ಣ. ಅವ್ರಿಗೆ ಕಾಲಲ್ಲಿ ಓದ್ ಕಳಿಸ್ತಾರಣ್ಣ. ಅದಾಯ್ತು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಣ್ಣ, ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಣ್ಣ. ಅದು ಆಗಲಿಲ್ಲಣ್ಣ. ಮೀಡಿಯಾ ಮುಂದ್ಗಡೆ ಹೋದೆ, ಅಲ್ಲೇ ಕೆಲಸ ಆಗಲಿಲ್ಲಣ್ಣ. ಲಾಸ್ಟ್ ನಾನು ಒಂದೇ ದಾರಿ ನೇಣು ಹಾಕೊಂಡು ವಿಷ ಕುಡಿದ್ಬಿಟ್ಟು ಡೆತ್ ನೋಟ್ ಬರೆದು ಕೊಟ್ಟಿದ್ದೀನಣ್ಣ. ಇಲ್ಲೇ ಸತ್ತೋಗ್ಬೇಕು ಅಂತ ಬಂದಿದ್ದೀನಿ ಅಣ್ಣ ಅವ್ರ ಮುಂದೆ. ಅಣ್ಣ ಜಮೀರ್ ಅಹ್ಮದ್ ಅವರು ಬಂದಿದ್ದಾರೆ ನಂಗೆ ಗೊತ್ತಾಗಿ. ಡೆತ್ ನೋಟು ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲು ತಗೊಂಡು, ವಿಷ ಬಾಟ್ಲು, ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಿ ಅಣ್ಣ. ನನ್ನ ಫ್ಯಾಮಿಲಿ ಸತ್ತೋಗ್ತೀವಣ್ಣ. ನಾವಂತೂ ಸಾಯಂಕಾಲವರೆಗೂ ಇರಲ್ಲಣ್ಣ. ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀವಣ್ಣ. ನಾವಂತೂ ಬದುಕಲ್ಲ ಅಣ್ಣ. ಯಾರಣ್ಣ? ಅಣ್ಣ ಇವಾಗ ಹೋಗಿದ್ವು ಅಣ್ಣ. ಅಲ್ಲಿ ಹೋಗಕ್ಕೆ ಅವ್ರ ಹತ್ರ ಬಿಡ್ಲಿಲ್ಲ ಅಣ್ಣ, ಮಾತಾಡಕ್ಕೆ ಬಿಡಲ್ಲಣ್ಣ. ಅವರೇ ಬರ್ತಾರೆ, ನಾ ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ನಾನು ಏನ್ ಹೇಳಿದ್ದೀನಿ ಅಂತ ನೋಡ್ದೆ, ಏನ್ ಹೇಳಿದೀನಿ ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂತ ಪೊಲೀಸ್ ಅವ್ರಿಗೆ ಹೇಳ್ತಾರಣ್ಣ. ನಾವೇನಣ್ಣ ಮಾಡೋದು? ಅವ್ರಿಗೆ ಅವ್ರ ಕಮ್ಯುನಿಟಿ ಅವ್ರಿಗೆ ನಾವು ಮಾಡಿದ್ರೆ ಬಿಡ್ತಾ ಇದ್ರಣ್ಣ? ಹೇಳಿ ನೀವೇ. ಕಾರ್ಯಕ್ರಮ ಮುಗಿದ ನಂತರ ಈ ಬಗ್ಗೆ ಮಾತನಾಡಿದ ಜಮೀರ್ ಅಹ್ಮದ್ ಘಟನೆಯ ಬಗ್ಗೆ ಸ್ಪಷ್ಟನೆ ನೀಡಿ, ನಾನು ರೈತರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ. ನಾಳೆಯೇ ತೆಲಂಗಾಣದ ಉದ್ಯಮಿ ಅಕ್ಬರ್ನನ್ನ ಕರೆಸಿ ಅವರಿಗೆ ಹಣ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತೆ ಹೇಳುತ್ತೇನೆ ಅಂತ ಚಿಕ್ಕಬಳ್ಳಾಪುರದಿಂದ ಹೊರಟ್ರ. ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು. ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ? ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ. ಯಾರೋ ತಬರ್ ಅಂತವರು ಬಂದರು, ಯಾರೋ ಅಕ್ಬರ್ ಅಂತವ್ರನ್ನ ಏನೋ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ದುಡ್ಡು ಯಾರಿಗೂ ಕೊಡಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು. ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗಿಬಿಡಿ, ದುಡ್ಡು ತೊಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ? ಫೋನಲ್ಲಿ ಏನು ಹೇಳಿದ್ದೀನಿ ನಾನು? ನೋಡ್ರಿ, ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ. ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಷ್ಟಿಲ್ಲ, ದುಡ್ಡು ಕಡಿಮೆ ತೊಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡಿರಿ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಆಮೇಲೆ ಅಕ್ಬರೂ ಲೋಕಲ್, ಅವ್ನು ಚಿಕ್ಕಬಳ್ಳಾಪುರವನೇ. ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರವೇ. ಈಗ ನಮ್ಮ ತಾವು ಬರ್ತಾರೆ ಸಹಾಯಕ್ಕೆ. ಈಗ ನಸೀರ್ ಅಹಮದ್ ಸಾಹೇಬ್ರದ್ದು 1,000 ಜನ ಬರ್ತಾರೆ, ನಮ್ಮ ತಾವು ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಡ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ ಹಂಗೇನಾರು ಹೇಳಿದ್ದೀನಿ ನಾನು. ಈಗ ಅವ್ರು ತೊಗೊಂಡಿದ್ರೆ ಅವ್ರು ಕೊಳ್ಳೇಬೇಕು. ಈಗ ತೊಗೊಂಡಿದ್ದಿದ್ರೆ, ಈಗ ರಾಮಕೃಷ್ಣಗೆ ಅದು ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅವನೇನಾದ್ರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಯಾರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರೆ ಅಂತೇಳಿ. ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅವನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ಒಂದು ನಿಮಿಷ ಗುರುಗಳೇ. ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟಿಗೆ ಹೋದ, ಕೋರ್ಟಿಂದ ಬೇಲ್ ತೊಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ಈಗ ಆ ವ್ಯಕ್ತಿ ಮಾತಾಡ್ತಿರೋಂಥ ಮಾತೇನು ಗೊತ್ತಾ ಸರ್? ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕ್ಸಿ, ನಾನು ಕೊಡಲ್ಲ, ಈಗ ಏನು ಮಾಡ್ಕೊತಾರೆ? ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ಈಗ ನಂತ ಸಹಾಯಕ್ಕೆ ಬಂದಿದ್ರು. ಈಗ ನೀನು ಬರ್ತೀಯಾ ಬ್ರದರ್? ಯಾರಿಗಾನ ನೀನು ಕರ್ಕೊಂಡು ಬರ್ತೀಯಾ? ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್. ನಾನು ಹೇಳಲ್ಲ ಅಂತ ಹೇಳೋಕ್ಕಾಗ್ತದ?
ನಾವು ಸರ್ಕಾರ ಅವ್ರು ಏನಾರೆ ಈಗ ನಾವು ಆಮೇಲೆ ರೈತರು ಅನ್ನದಾತರು ಅವರು ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಒಂದು ನಿಮಿಷ ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ ಅವ್ರು ಅನ್ನ ಕೊಡ್ತಾರೆ ಅನ್ನದಾತರಿಗೆ ಅವ್ರನ್ನ ಮಾಡೋಕೆ ಅವ್ರು ರೈತರು ಅಂತಲೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ ಅವ್ರು ಹೇಳೋಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡಿದೆ ಅವ್ರಿಗೂ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಾನು ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ ಅವನ್ನ ಕರೆಸ್ಬೇಕು ಕೂಂತಿ ಅದು ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ ನಾನು ಅಕ್ಬರು ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ ಆಂಜಿನಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡಿಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗೋಕ್ಕೆ ಬಿಡಲ್ಲ. ಒಟ್ನಲ್ಲಿ ರಾಜ್ಯದ ಮೆಕ್ಕೆಜೋಳದ ವ್ಯಾಪಾರಿ ರೈತರ ಪರ ನಿಲ್ಲುವ ಬದಲು ಸಚಿವ ಜಮೀರ್ ಅಹ್ಮದ್ ತೆಲಂಗಾಣ ಮೂಲದ ಮೆಕ್ಕೆಜೋಳದ ಉದ್ಯಮಿಗಳು ವಂಚಕರ ಪರ ನಿಂತು ಈಗ ವಿವಾದಕ್ಕೆ ಕಾರಣವಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆಯಿಂದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನ ವಿತರಣೆಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಚಿವ ಜಮೀರ್ ಅಹ್ಮದ್ ಕಾರಿನ ಮುಂದೆ ಬೆಂಬಲಿಗರು ಬೈಕ್ನಲ್ಲಿ ಶೋ ಕೊಡಲು ಹೋಗಿ ಮುಂದೆ ಬರ್ತಿದ್ದ ಆಟೋಗೆ ಅಪಘಾತ ಮಾಡುವ ಜೊತೆಗೆ ಸಾರ್ವಜನಿಕರ ಜೊತೆ ಹುಚ್ಚಾಟ ಮೆರೆದಿರುವ ಘಟನೆ ನಡೆದಿದ್ದು ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ ನೀವೇ ನೋಡಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೊಮ್ಮೆ ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆ ವತಿಯಿಂದ ಚಿಕ್ಕಬಳ್ಳಾಪುರದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ನಡೆಸುತ್ತಾರೆ. ಆ ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹ್ಮದ್ ವಿಶೇಷ ಆಹ್ವಾನಿತರಾಗಿ ವರ್ಷವೂ ಆಗಮಿಸುತ್ತಾರೆ. ಇಂದು ಸಹ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ವೇಳೆ ಚದಲಪುರ ಗೇಟ್ನಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಅಲ್ಲಲ್ಲಿ ನಿಲ್ಲಿಸಿ ಆಹ್ವಾನ ಮಾಡಿಕೊಳ್ತಿದ್ರು. ಮುಸ್ಲಿಂ ಸಮುದಾಯದ ನೂರಾರು ಹಿರಿಯ ಮುಖಂಡರು, ಯುವಕರ ತಂಡಗಳು ಕಾರುಗಳಲ್ಲಿ, ಬೈಕ್ಗಳಲ್ಲಿ ಸಚಿವ ಜಮೀರ್ ಅಹ್ಮದ್ ಕಾರಿನ ಮುಂದೆ ಘೋಷಣೆಗಳನ್ನ ಕೂಗಿಕೊಂಡು ಜೋರಾಗಿ ಬಿಬಿ ರಸ್ತೆಯ ಗಿರಿಯಾಸ್ ಶೋರೂಮ್ ಮುಂದೆ ಬಂದಿದ್ದಾರೆ. ಈ ವೇಳೆ ರಾಂಗ್ ರೂಟ್ನಲ್ಲಿ ರಸ್ತೆ ಬದಿ ಬಂದ ಬೈಕ್ ಒಂದು ಚಮಕ್ ಕೊಟ್ಟಿದೆ. ಇದರಿಂದ ವೇಗವಾಗಿ ಬರ್ತಿದ್ದ ಬೈಕ್ ಚಾಲಕರು ಮುಂದೆ ಬರ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿರುವ ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ನೀವು ಯಾರು ಬರ್ತಾರಂತ ಹೋಗ್ತಿದ್ರಿ? ಯಾರು ನೋಡಕ್ಕೆ ಹೋಗ್ತಿದ್ರಿ? ಹಾಂ ಹಾಂ ಆಮೇಲೆ ಏನಾಯಿತು? ಇನ್ನು ಸಚಿವ ಜಮೀರ್ ಅಹ್ಮದ್ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಅಭಿಮಾನಿಗಳು ಬೈಕ್ನಲ್ಲಿ ಜೋರಾಗಿ ಬಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋದ ಮುಂದೆ ಭಾಗ ಸಂಪೂರ್ಣ ಜಖಮಾಗಿದೆ. ಆದರೆ ಬೈಕ್ ಆಟೋಗೆ ಸಿಲುಕಿಕೊಂಡು ಅದರಿಂದ ಬೇರ್ಪಡಿಸಲು ಪಡಬಾರದ ಕಷ್ಟಪಟ್ಟಿದ್ದಾರೆ. ಆದರೆ ಆಟೋ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಆಟೋ ಚಾಲಕ ಕಣ್ಣೀರಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಈ ಕಡೆ ಕ್ಯಾಂಪಸ್ ಕಡೆ ಹೋಗ್ತಾ ಇದ್ದೆ, ಈ ಕಡೆಯಿಂದ ಬರ್ತಾ ಇದ್ರೆ ಆ ಕಡೆಯಿಂದ ಟೂ ವೀಲರ್ ಅವರು ಓವರ್ಟೇಕ್ ಮಾಡ್ಕೊಂಡ್ಬಂದು ಸೀದಾ ಬಂದು ಬಿದ್ದು ಕೆಳಗಡೆ ಬಂದು ಗಾಡಿ ಹೊಡೆದಿದ್ದಾರೆ ಸರ್. ಕೇಳಿದ್ದಕ್ಕೆ ಇವಾಗ ಆಯಿತು ಇದು ಮಾಡ್ತೀನಿ ಅಂದ್ಬಿಟ್ಟು ಈ ಕಡೆ ಗಾಡಿ ಹತ್ಕೊಂಡು ಈ ಕಡೆ ಹೊರಟೋಗಿದ್ದಾರೆ ಸರ್. ಈ ಬಿಗ್ಡಿ ಹತ್ರ ಆಗಿರೋದು ಸರ್. ಸೀದಾ ಅವರೇ ಸರ್ ಬಿದ್ದು ಅವನೇ ಬಂದು ಹೊಡೆದಿದ್ದಾನೆ ಸರ್. ಅದು ಸುಜುಕಿ ಆಕ್ಸಿಸ್ ಸರ್. ಈ ಕಡೆಯಿಂದ ಅವರು ಈ ಕಡೆಯಿಂದ ಬಂದಿರೋದು. ಆ ಓವರ್ಟೇಕ್ ಮಾಡ್ಕೊಂಡ್ಬಂದು ಅಲ್ಲಿ ಅವನು ಓವರ್ಟೇಕ್ ಮಾಡೋಕೆ ಹೋಗಿ ಅವನು ಬಿದ್ದು ಅವನು ಡ್ರಿಂಕ್ಸ್ ಮೇಲೆ ಮಾಡಿದ್ದಾನೆ ಸರ್. ಅವನು ಆಟೋ ಹೊಡೆದಿದ್ದಾನೆ ಸರ್. ಬಂದು ಆಟೋ ಹೊಡೆದು ಸ್ವಲ್ಪ ಗ್ಲಾಸು ಎಲ್ಲ ಇದಾಗಿದೆ ಸರ್. ಕೇಳಿದ್ರೆ ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಹೊರಟೋಗಿದ್ದಾರೆ ಸರ್. ಗಾಡಿ ಹತ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಸರ್. ಸ್ಟಿಲ್ ಅವ್ರ ಈ ಕಡೆಯಿಂದ ಬಂದಿದ್ದು ಸರ್. ಅವರೆಲ್ಲನೂ ಟ್ರಿಪಲ್ ರೈಡಿಂಗ್ ಏನೋ ಬರ್ತಾಯಿದ್ರಂತೆ ಸರ್ ಅವರು. ನಾವೇನಿಲ್ಲ ಸರ್, ನಾವು ಒಂದಿಬ್ಬರು ಇದ್ರು ಅಷ್ಟೇ ಸರ್ ಆಟೋದಲ್ಲಿ. ನಾನು ಬರ್ತಾಯಿದ್ದೆ ಈ ಕಡೆಯಿಂದ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಯಣಕ್ಕೆ ಬಲ ನೀಡುವ ಉದ್ದೇಶದಿಂದ ಟ್ರಕ್, ಲಾರಿ ಡ್ರೈವರ್ ಹಾಗೂ ಕ್ಲೀನರ್ ಮಕ್ಕಳಿಗೆ ಶ್ರೀರಾಮ ಸೇವಾ ಸಂಕಲ್ಪ ವತಿಯಿಂದ 360 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮಿಗಳ ನೇತೃತ್ವದಲ್ಲಿ ವಿತರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಟ್ರಕ್ ಹಾಗೂ ಲಾರಿ ಡ್ರೈವರ್ ಮತ್ತು ಕ್ಲೀನರ್ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶ್ರೀರಾಮ ಸೇವಾ ಸಂಕಲ್ಪ ವತಿಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಬದುಕಿಗೆ ಸ್ಫೂರ್ತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮಿಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ಪ್ರವಚನ ನೀಡಿದ್ದಾರೆ. ಇನ್ನು 360 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದರು. ಬದುಕಬೇಕಾಗುತ್ತೆ, ತುಂಬಾ ಎಚ್ಚರಿಕೆಯಿಂದ ಬದುಕಿದಾಗ ಯಾರು ಬೇಸರ ಮಾಡ್ಕೋಬೇಡಿ, ಮಕ್ಕಳು ಸ್ವಾಮಿಗಳು ಹಿಂಗೆ ಹೇಳ್ಬಿಟ್ರ ಅಂತೇಳಿ ಹೇಳಿ. ಯಾಕಂದ್ರೆ ಆ ಮಕ್ಕಳು ಇವತ್ತು ನಾವು ಹೇಳ್ತೇವೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳಿ. ನಾವು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಾಗ್ತಾರೆ. ಯಾವ ರೀತಿ ಪ್ರಜೆಗಳಾಗಬೇಕು ಅಂದ್ರೆ ಸತ್ಪ್ರಜೆಗಳಾಗಬೇಕು, ಅವರು ಸದ್ಗುಣಿಗಳಾಗಬೇಕು, ಆಚಾರವಂತರಾಗಬೇಕು. ಇಂಥವರೆಲ್ಲ ಇವತ್ತು ವಿದ್ಯೆ ಹೇಳ್ತಾ ಇದ್ರು. ನಮ್ಗೆ ಯಾರಿಗೂ ಕೂಡ ಇಲ್ಲಿ ಮೇಲ್ ಕೂತವ್ರು ಯಾರು ನಮ್ಗೆ ಯಾರಿಗೂ ಸ್ಕಾಲರ್ಶಿಪ್ ಕೊಟ್ಟವರು ಇಲ್ಲ, ನಮ್ಗೆ ಸಹಾಯ ಮಾಡಿದವರೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ನಮ್ಮ ಕಷ್ಟಗಳಿಂದ, ವೈಯಕ್ತಿಕ ಕಷ್ಟಗಳಿಂದ ಇವತ್ತೆಲ್ಲ ಹೇಗೋ ವೇದಿಕೆ ಮೇಲೆ ಬಂದು ಕೂತ್ಕೊಂಡಿದ್ದೀವಿ ನಾವು ಎಲ್ಲರೂ ಕೂಡ. ನಿಮ್ಗಳಿಗೆ ಇವತ್ತು ಯಾವ್ಯಾವುದೋ ರೂಪದಲ್ಲಿ ಹಣದ ಸಹಾಯ ಬರ್ತಾ ಇದೆ. ಪ್ರತಿಭಾ ಪುರಸ್ಕಾರಗಳನ್ನು ಮಾಡ್ತಾರೆ, ಈ ತರ ಸಪೋರ್ಟ್ ಮಾಡ್ತಾರೆ. ತಂದೆ ತಾಯಿಗಳು ಕೂಡ ನಿಮಗೆ ಅವರ ಕೆಲವು ನೋವುಗಳನ್ನ, ದುಃಖಗಳನ್ನ ಬದಿಗೊತ್ತಿ ಅವ್ರಿಗೆ ಏನೇ ಕಷ್ಟ ಇದ್ರು ನನ್ನ ಮಕ್ಕಳನ್ನ ಓದಿಸ್ಬೇಕು, ಆ ಮಕ್ಕಳ ಭವಿಷ್ಯ ಕಟ್ಟಬೇಕು ಅಂತೇಳಿ ತುಂಬಾ ತುಂಬಾ ಕಷ್ಟ, ಅವರ ಎಲ್ಲಾ ಕಷ್ಟಗಳನ್ನು ಬದಿಗೊತ್ತಿ ನಿಮಗೆ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಮಕ್ಕಳುಗಳು ನೀವು ಕೂಡ ಒಳ್ಳೆಯವರಾಗಬೇಕಾಗುತ್ತೆ. ಇದೇ ವೇಳೆ ಮಾತನಾಡಿದ ಶ್ರೀರಾಮ್ ಫೈನಾನ್ಸ್ನ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸ್ ಹೆಡ್ ಆದ ವಿಜಯ್ ಕುಮಾರ್ ಅವರು, ಸುಮಾರು 12 ವರ್ಷಗಳಿಂದ ಟ್ರಕ್ ಮತ್ತು ಲಾರಿ ಡ್ರೈವರ್ ಹಾಗೂ ಕ್ಲೀನರ್ನ ಮಕ್ಕಳಿಗೆ ಪ್ರತಿ ವರ್ಷವೂ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಸುಮಾರು 30,000 ಡ್ರೈವರ್ ಮತ್ತು ಕ್ಲೀನರ್ನ ಮಕ್ಕಳು 60% ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದೇವೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8ನೇ ತರಗತಿಯಿಂದ 10ನೇ ತರಗತಿವರೆಗೆ 4,000 ರೂಪಾಯಿ ಹಾಗೂ ಫಸ್ಟ್ PU ಇಂದ ಸೆಕೆಂಡ್ PU ವರೆಗೆ 4,500 ರೂಪಾಯಿ ನೀಡುತ್ತಿದ್ದು, ಜಿಲ್ಲೆಯ ಒಟ್ಟು 360 ಮಕ್ಕಳಿಗೆ ಸುಮಾರು 15 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಇಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದರಿಂದ ಅವರ ಮುಂದಿನ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಅನುಕೂಲವಾಗುತ್ತದೆ ಎಂದರು. ನಮಸ್ಕಾರ, ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಾವು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಸಹಸಂಸ್ಥೆಯಾದ ಶ್ರೀರಾಮ ಸಂಕಲ್ಪ ಅಂತೇಳಿ ಇದರಲ್ಲಿ ಹುಡುಗರಿಗೆ ಅಂದರೆ 8ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಸೆಕೆಂಡ್ ಇಯರ್ PUC ಮಕ್ಕಳವರೆಗೂ ನಾವು ಇವತ್ತು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅಂದರೆ 7ರಿಂದ 8ನೇ ಕ್ಲಾಸಿಂದ 10ನೇ ತರಗತಿವರೆಗೂ ನಾವು 4,000 ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ. ಫಸ್ಟ್ ಇಯರ್ PUC ಮತ್ತು ಸೆಕೆಂಡ್ ಇಯರ್ PUC ಮಕ್ಕಳಿಗೆ 4,500 ರೂಪಾಯಿ ಕೊಡ್ತಾಯಿದ್ವಿ. ಇವತ್ತು ಇಲ್ಲಿ ನಾವು 360 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಅಂದರೆ ಒಂದು 15 ಲಕ್ಷ ರೂಪಾಯಿ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಇವತ್ತು ಫಂಕ್ಷನಲ್ಲಿ. ನಮ್ಮ ಒಂದು ಧ್ಯೇಯ ಏನಂದರೆ, ಒಂದು ನಮ್ಮ ಟ್ರಕ್ ಆಪರೇಟರ್ಸು, ಏನು ನಮ್ಮ ಲಾರಿ ಮಾಲೀಕರು ಮತ್ತು ಅವರ ಮಕ್ಕಳು ಅಂದರೆ ಕ್ಲೀನರ್ಸು ಇಲ್ಲ ಲಾರಿ ಡ್ರೈವರ್ಸ್ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಕೊಡಬೇಕು ಅಂತಂತೇಳಿ ಇದನ್ನು ನಾವು 2013ನೇ ಇಸ್ವಿಯಿಂದ, ಅಂದರೆ ಈಗ ಹೆಚ್ಚಿಗೆ 12 ವರ್ಷದಿಂದ ನಡೆಸ್ಕೊಂಡ್ಬರ್ತಾಯಿದ್ದೀವಿ. ಕರ್ನಾಟಕದಾದ್ಯಂತ ನಾವು ಒಂದು 30,000 ಜನ ಮಕ್ಕಳಿಗೆ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಇದನ್ನು. ಸೊ ಹಾಗಾಗಿ ಇದನ್ನು ಇವತ್ತೊಂದು ಫಂಕ್ಷನ್ನ ನಾವಿಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ. 360 ಮಕ್ಕಳಿಗೆ ಕೊಟ್ಟಿದ್ವಿ. ಈ ಒಂದು ನಮ್ಮ ಫಂಕ್ಷನ್ನ ನಾವು ಪ್ರತಿ ವರ್ಷ ನಡೆಸ್ತಾ ಇರ್ತೀವಿ. ಸೊ ಚಿಕ್ಕಬಳ್ಳಾಪುರದ ಏನು ನಮ್ಮ 8ನೇ ಕ್ಲಾಸ್ ಮಕ್ಕಳಿದ್ದಾರೆ ಅವರೆಲ್ಲ ಇದನ್ನು ಸದುಪಯೋಗ ಮಾಡ್ಕೋಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತೇನೆ. ಮತ್ತು ಈ ಒಂದು ನಾವು ಫಂಕ್ಷನ್ 2013ರಿಂದ ಮಾಡ್ತಿರೋದ್ರಿಂದ ನಮ್ಮ ಒಂದು ಫೌಂಡರ್ ಚೇರ್ಮನ್ ಅಂತ ನಮ್ಮ ಆರ್ ತ್ಯಾಗರಾಜನ್ ಸರ್ ಅವರಿಗೆ ಪದ್ಮವಿಭೂಷಣ ಅವಾರ್ಡನ್ನು ನಮ್ಮ ಒಂದು ಭಾರತದ ಘನ ಸರ್ಕಾರನೂ ಕೊಟ್ಟಿದೆ. ಸೊ ಅದೊಂದು ನಮ್ಮ ಒಂದು ಹೆಮ್ಮೆಯ ವಿಷಯ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಮಕ್ಕಳು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ವಿದ್ಯಾಭ್ಯಾಸಕ್ಕೆ ತೊಗೊಂಡು ಅದನ್ನು ನೆಕ್ಸ್ಟ್ ಅವರು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೊಳ್ಳೆ ಒಂದು ಪೊಸಿಷನ್ ತೊಗೊಂಡು ಅವರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ನಮ್ಮ ಒಂದು ಬೆನಿಫಿಟ್ಸ್ ಬೇರೆ ಬೇರೆ ಏನಿದೆ, ನಮ್ಮ ಲೋನ್ ಫೆಸಿಲಿಟಿ ಇರ್ಬೋದು, ಇಲ್ಲ ಒಂದು ಗೋಲ್ಡ್ ಲೋನ್ ಇರ್ಬೋದು, 2 ವೀಲರ್ ಲೋನ್ ಇರ್ಬೋದು, ಕಮರ್ಷಿಯಲ್ ವೆಹಿಕಲ್ ಲೋನ್ ಇರ್ಬೋದು, ಡಿಪಾಸಿಟ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಇದನ್ನೆಲ್ಲ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮೀಜಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅನುಭವದಲ್ಲಿರುವ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಕ್ರಯ ಮಾಡಿರುವ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನಕಲಿ ಕ್ರಯ ಪತ್ರ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ನಾರೆಮದ್ದೆಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರು ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ನಾರೆಮದ್ದೆಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ಯಾದಿವಾಂಡ್ಲಪಲ್ಲಿಯ ವೆಂಕಟಪ್ಪ ಎಂಬುವರ ಅರಿಗೆವಾರಿ ಗುಟ್ಟ ಸರ್ವೆ ನಂಬರ್ 116ರ 2.30 ಎಕರೆ ಮತ್ತು ವೆಂಕಟರಮಣಮ್ಮ ಎಂಬುವರ ಸರ್ವೆ ನಂಬರ್ 116ರಲ್ಲಿ 4 ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ವ್ಯಕ್ತಿಗೆ ನಕಲಿ ಕ್ರಯ ಮಾಡಿಕೊಟ್ಟಿದ್ದಾರೆ. ನಾವು ಈಗಲೂ ಸ್ವಾಧೀನದಲ್ಲಿದ್ದೇವೆ, ಆದರೆ ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ಮಾಡಲಾಗಿದೆ ಎಂದು ರೈತರು ಆರೋಪಿಸಿದರು. ಈ ಸಂದರ್ಭದಲ್ಲಿ ರೈತರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ ವಕೀಲ ಕೆಸಿ ಚಂದ್ರಶೇಖರ್ ರೆಡ್ಡಿ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿ, ವೆಂಕಟಪ್ಪನವರ ಸ್ವಂತ ಸ್ವಾಧೀನದಲ್ಲಿರುವ 2.30 ಎಕರೆ ಜಮೀನು ಶಿವಪುರ ಗ್ರಾಮದ ಆಂಜಿನಪ್ಪ ಎಂಬುವರು ಆತನ ಆಧಾರ್ ಕಾರ್ಡ್ನಲ್ಲಿ ಹೆಸರು ನಕಲಿ ಮಾಡಿ ವೆಂಕಟಪ್ಪ ಹೆಂಡತಿ ಮದ್ದಮ್ಮ ಜಾಗದಲ್ಲಿ ಆತನ ಹೆಂಡತಿ ಆಂಜಿನಮ್ಮ ಎಂದು ತೋರಿಸಿ ಬೆಂಗಳೂರು ಮೂಲದ ವ್ಯಕ್ತಿಗಳಿಗೆ ನಕಲಿ ಕ್ರಯ ಮಾಡಿಕೊಟ್ಟಿರುತ್ತಾರೆ ಎಂದರು. 3 ಜನಕ್ಕೆ ಬೇಲ್ ಆಗಿದೆ, ಇಬ್ಬರಿಗೆ ಬೇಲ್ ಆಗಿಲ್ಲ. ಬೇಲ್ ಆಗದೆ ಇರ್ತಕ್ಕಂಥ A1 A1 ಬಂದು ಇಲ್ಲಿ ಸ್ಟೇಷನ್ ಬಂದ್ಬಿಟ್ಟು ಬಂದು ಹೋಗಿದ್ದಾರೆ. ಅವ್ರು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ನಮ್ದು. ಹೆಂಗ್ ಬಂದ್ರು ಈಗ 18ನೇ ತಾರೀಕು ಸೆಷನ್ ಕೋರ್ಟ್ ಅಲ್ಲಿ ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥ ವಿಚಾರ 25, 26ನೇ ತಾರೀಕು ಇಲ್ಲಿ ಸ್ಟೇಷನ್ ಬರ್ತಾರೆ ಅಂದ್ರೆ ಯಾವ ರೀತಿ ಬಂದ್ರು? ಒಂದು ವೇಳೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟು ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದ್ರೆ ಇವ್ರು ಮುಂದುವರಿಬಹುದು, ನಮ್ದೇನು ಅಭ್ಯಂತರ ಇಲ್ಲ. ಅದ್ರಲ್ಲಿ ಕ್ಯಾನ್ಸಲ್ ಆದ್ರೂ ಮಾಡಿಸ್ಬೇಕಲ್ಲ, ಇವ್ರು ನಮ್ ಡ್ಯೂಟಿ ಅಲ್ಲ ಅದು ಅಂತ ಇವ್ರು ಹೇಳ್ತಾರೆ. ಇವ್ರ ಡ್ಯೂಟಿ ಅಲ್ಲದೆ ಇರುವಾಗ ಇವ್ರು ಹೋಗಿ ಮತ್ತೆ ಕೋರ್ಟ್ ಹೋಗಿ OS ಹಾಕೊಂಡು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 54 ಕೆಳಗಡೆ ಕ್ಯಾನ್ಸಲೇಷನ್ ಮಾಡ್ಕೋಬೇಕಂದ್ರೆ 10 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಇವ್ರು ಸತ್ತ ಇವ್ರು 5 ದಿನ ಟೈಮ್ ఇచ్చినారు. మన ఎమ్మెల్యే 5 దినాలు టైం ఇచ్చినారు పోలీసులకి. మనమేం ఇన్ఫర్మేషన్ యూజ్ పడలే, ఆ డ్యూటీ మంది కాదు. మనమేం ఇన్ఫర్మేషన్ ఇచ్చిందే మనమేం మంది కాదు, డ్యూటీ వాళ్ళదే. 5 దినాల లోపల అరెస్ట్ చేస్తారు, క్యాన్సల్ చేపిస్తారు. వాళ్ళకి సంబంధించినదే 5 దినాల లోపల మనకి క్యాన్సల్ చేసి క్యాన్సలేషన్ డీడ్ ఇవ్వాలి మన చేతికి అని మనం ఇప్పుడు యజమానులు అడిగిండేది. యజమానులు మనకి మాట ఇస్తా ఉండేదే, మనం యజమానులు నమ్ముతాం. పోలీసు వాళ్ళతోనే వద్దు, ఎవరితోనూ ನಾನು ಆಲ್ರೆಡಿ ಇನ್ಸ್ಪೆಕ್ಟರ್ ಸಲ ಹೇಳಿದ್ದೀನಿ. ಈಗ ಎಷ್ಟೊತ್ತಾದ್ರೂ ನಾನು ಇಲ್ಲೇ ಇದ್ದು ಮಾತನಾಡ್ತೀನಿ. ನಾನೊಂದು 5 ದಿವಸದಲ್ಲಿ ಯಾರ್ಯಾರು ಆರೋಪಿಸಿದ್ದಾರೆ ಅವ್ರದಂತೂ ಅರೆಸ್ಟ್ ಮಾಡಿಸ್ತೀನಿ. ಜನ್ ಸೇಲ್ಬಿಟ್ಟು ಹೆಂಗ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅವ್ರು ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಸಿವಿಲ್ ಕೋರ್ಟ್ ಹೋಗ್ಬೇಕು. ನೆಕ್ಸ್ಟ್ ಮುಂದಿನ ದಿವಸದಲ್ಲಿ ನಾನೇ ನಿಮ್ಮೂರಿಗೆ ಬರ್ತೀನಿ, ಅಲ್ಲೇ ಮಾತಾಡಿ ದೂರ ಬರೋ ಅವಶ್ಯಕತೆನೇ ಇಲ್ಲ. ಅದೇ ರೀತಿ ವೆಂಕಟರಮಣಮ್ಮನವರ ಸುಮಾರು 4 ಎಕರೆ ಜಮೀನು ನಕಲಿ ದಾಖಲೆ ಸೃಷ್ಟಿಸಿ ಕ್ರಯ ಮಾಡಿಸಿದ್ದಾರೆ. ನಕಲಿ ಆಧಾರ್ ದಾಖಲೆ ಸೃಷ್ಟಿಸಿ ಮೋಸ ಮಾಡಿರುವ ಆಂಜಿನಪ್ಪ, ಶ್ರೀನಿವಾಸ ಪ್ರಸಾದ್, ಕೊಂಡರೆಡ್ಡಿ ಮತ್ತು ಗೋಪಿ ಎಂಬುವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿದ್ರು ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ. ಇದರಿಂದ ಅಮಾಯಕ ರೈತರಿಗೆ ತೊಂದರೆಯಾಗುತ್ತಿದೆ. ಇವರು ಮಾಡಿರುವ ಅನ್ಯಾಯದಿಂದ ರೈತರು 10 ಸಲ ಕೋರ್ಟ್ಗಳಿಗೆ ಅಲೆದಾಡುವ ಸ್ಥಿತಿ ಬಂದಿದೆ ಎಂದರು. ನಕಲಿ ಕ್ರಯ ಮಾಡಿಕೊಂಡಿರುವುದರಿಂದ ಮತ್ತೆ ರೈತರಿಗೆ ಜಮೀನು ಹಿಂತಿರುಗಿಸುವ ರೀತಿ ಕ್ರಮ ಜರುಗಿಸಲಾಗುವುದು. ಕ್ರಯ ಕ್ಯಾನ್ಸಲ್ ಮಾಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 2-3 ದಿನ ಕಾಲಾವಕಾಶ ನೀಡಿದರೆ ಅನ್ಯಾಯ ಆಗಿರುವ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಭರವಸೆ ನೀಡಿದರಲ್ಲದೆ ಈ ಬಗ್ಗೆ ತುರ್ತು ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿದ್ದ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ, ಚೇಳೂರು ತಹಸೀಲ್ದಾರ್ BK ಶ್ವೇತಾ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಅವರಿಗೆ ಸೂಚನೆ ನೀಡಿದ್ರು. ಈ ಜಮೀನಿನ ವಿಚಾರವಾಗಿ ಕ್ರಯ ಮಾಡಿಕೊಂಡಿರುವವರ ಹೆಸರಿಗೆ ಖಾತಾ ಮಾಡಬಾರದು ಎಂದು ತಕರಾರು ಅರ್ಜಿ ಸಲ್ಲಿಸಿರುವ ಕಾರಣ ಖಾತಾ ಮಾಡಿಲ್ಲ. ಆದರೂ ಸೇಲ್ ಡೀಡ್ ಕ್ಯಾನ್ಸಲ್ ಕೋರ್ಟ್ನಲ್ಲಿ ಮಾಡಿಸಬೇಕು ಎಂದು ತಿಳಿಸಿದ್ರು. ಒಂದು ವೇಳೆ ಕ್ರಯ ಮಾಡಿಕೊಂಡಿರುವವರು ಸ್ವಂತ ಇಚ್ಛೆಯಿಂದ ವಾಪಸ್ ರೈತರ ಹೆಸರಿಗೆ ಮಾಡಿಕೊಟ್ರೆ ಯಾವುದೇ ತೊಂದರೆ ಇರಲ್ಲ ಎಂದರು. ಇನ್ನು ಶಾಸಕ ಸುಬ್ಬಾರೆಡ್ಡಿ ನೀಡಿದ ಭರವಸೆಯಂತೆ ರೈತರು ಮನವಿ ಸಲ್ಲಿಸಿ ಹೊರಟ್ರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ.
ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣೆ ಪಿಎಸ್ಐ ಆಗಿದ್ದ ಆರ್ ಜಗದೀಶ್ ರೆಡ್ಡಿ ಅವರನ್ನ ಚಿಂತಾಮಣಿ ತಾಲೂಕಿನ ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಗೆ ಪಿಎಸ್ಐ ಆಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದ ಆರ್ ಜಗದೀಶ್ ರೆಡ್ಡಿ ಅವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ರಕ್ತಚಂದನ ಮರಗಳನ್ನು ಕಳ್ಳರಿಂದ ವಶಪಡಿಸಿಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳ ಪ್ರಶಂಸೆಗೆ ಒಳಗಾಗಿದ್ರು. ಹಸುಗಳನ್ನ ಲಾರಿಯಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ವೇಳೆ ಲಾರಿ ತಡೆದು ಪ್ರಕರಣ ದಾಖಲಿಸಿ ಆಗಿನ ಶಾಸಕರು ಹಿರಿಯ ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಕಳೆದ ವಾರವಷ್ಟೇ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ರೈತರ ಮುಸುಕಿನ ಜೋಳದ ಹಣವನ್ನು ವ್ಯಾಪಾರಸ್ಥರಿಂದ ರೈತರಿಗೆ ವಂಚಿಸಿರುವ ವ್ಯಾಪಾರಿಗಳ ವಿರುದ್ಧ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಜಮೀರ್ ಅಹ್ಮದ್ ಮಾತನಾಡಿದ ಆಡಿಯೋ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ಸರ್ಕಾರಕ್ಕೆ ಮುಜುಗರ ಉಂಟಾಗಿ ಪಿಎಸ್ಐ ಆರ್ ಜಗದೀಶ್ ರೆಡ್ಡಿ ಅವರನ್ನ ಎತ್ತಂಗಡಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ. 7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್,
ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕಿನಲ್ಲಿ ಹುಲಿ ಭೀತಿ ತೀವ್ರವಾಗಿ ಕಾಡುತ್ತಿದ್ದು, ಇಂದು ಹಿರೇಗೌಡನ ಹುಂಡಿ ಬಳಿ ಹುಲಿ ಪ್ರತ್ಯಕ್ಷವಾದ ಕಾರಣ ಸುತ್ತಮುತ್ತಲ ಪ್ರದೇಶದ ಜನರಲ್ಲಿ ತೀವ್ರ ಆತಂಕ ಮನೆ ಮಾಡಿದ್ದು, ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. ನಂಜನಗೂಡು ತಾಲೂಕಿನ ಹಿರೇಗೌಡನಹುಂಡಿ ಗ್ರಾಮದ ಬಳಿ ಮಂಗಳವಾರ ಹುಲಿ ಪ್ರತ್ಯಕ್ಷಗೊಂಡಿದ್ದ ಹಿನ್ನೆಲೆ ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ಕೈಗೊಂಡಿದೆ. ಹುಲಿ ಕಾರ್ಯಾಚರಣೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗ್ರಾಮದ ಸುತ್ತಮುತ್ತಲಿನ ಸ್ಥಳಗಳಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಹುಲಿಯನ್ನ ಬೇಗ ಸೆರೆ ಹಿಡಿಯುವಂತೆ ಸೂಚನೆ ನೀಡಿದ್ರು. ಕಾರ್ಯಾಚರಣೆ ಟೆಕ್ನಿಕಲ್ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಸ್ಪೇಸ್ ಕೊಡಿ, ಅವರು ಕೂಡ ಮಾಡಲಿಲ್ಲ. ಯಾಕಂದರೆ ನೋಡಿದ್ದೀವಿ ಪ್ರೀವಿಯಸ್ ಇನ್ಸಿಡೆಂಟ್ಸ್ ಎಲ್ಲ ಯಾವ ರೀತಿ ಆಗಿದೆ ಅಂತ. ಅದರಿಂದ ಆದಷ್ಟು ನಾವು ಕೂಡ ಕಡಿವಾಣ ಹಾಕಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಅರಣ್ಯ ಸಚಿವರು ಕೂಡ ಹೇಳಿದ್ದಾರೆ, ಇಂಡಿಯಾದಲ್ಲೇ ಬಂದು ಪ್ರತ್ಯೇಕವಾಗಿ ಕಳೆದ ಬಾರಿ ನಮ್ಮಲ್ಲಿ ಬೆಳಗುಂಬಿಯಲ್ಲಿ ಸಾವಾದಾಗ ನಾವು ಮೀಟಿಂಗ್ ಮಾಡಿಸಿದ್ದು, ಇಂಡಿಯಾದಲ್ಲೇ ನಾವು ಮೀಟಿಂಗ್ ಮಾಡಿಸಿ ಪ್ರತ್ಯೇಕವಾಗಿ ನಮ್ಮ ಅವರ ಕುಟುಂಬದ ಮನೆಗೇ ಅವರನ್ನ ಭೇಟಿ ಮಾಡಿಸಿ ಸ್ಥಳದಲ್ಲೇ ಕಾಂಪಿಟೇಷನ್ ಕೊಡಿಸಿ ಅವರ ಕುಟುಂಬಸ್ಥರಿಗೆ ಕೆಲಸವನ್ನು ಕೂಡ ಅಲ್ಲೇ ಸ್ಥಳದಲ್ಲೇ ನಾವು ಮೇಷ್ಟಕ್ಕೆಲ್ಲ ಮಾಡಿಸ್ಕೊಟ್ಟಿದ್ದೆವು. ಈ ಬಾರಿ ಕೂಡ ಈಗ ಹೇಳಿದ್ದಾರೆ, ಅವರಿಗೆ ಬಂದು ಇಲ್ಲೇ ಪ್ರತ್ಯೇಕ ಮೀಟಿಂಗ್ ಮಾಡ್ತಾರೆ ಅಂತ. ಈ ಕಾರ್ಯಾಚರಣೆಗೆ ನಾನು ಕೇಳ್ಕೊಂಡಿದ್ದೆ, ದಯಮಾಡಿ ಎಲ್ಲ ನಮ್ಮ ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಸಹಕಾರ ಕೊಡಬೇಕು ಅಂತ ವಿನಂತಿನೇ ಮಾಡ್ತೀನಿ. ಅದೇ ರೀತಿ ಆದಷ್ಟು ಬೇಗ ನಮ್ಮ ಅರಣ್ಯ ಇಲಾಖೆಯವರು ಹಾಗೆ ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿದ್ದಾರೆ. ಆದಷ್ಟು ಬೇಗ ಕಾರ್ಯಾಚರಣೆ ಕೂಡ ಯಶಸ್ವಿಯಾಗಿ ಅವರು ಕೂಡ ಮಾಡ್ತಾರೆ. ಅದರಿಂದ ಅವರು ಕೂಡ ನಾನು ಶುಭವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಳಿಕ ಕಾರ್ಯಾಚರಣೆ ಯಶಸ್ವಿಯಾಗಿ ಅಂಜನಾಪುರದ ಬಳಿ ಹುಲಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಾಗೇಶರಾಜ್, ನರಸಿಂಹಮೂರ್ತಿ, ಸೋಮೇಶ್, ರವಿ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವೈಯಕ್ತಿಕ ದ್ವೇಷದಿಂದ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ ರೌಡಿ ಶೀಟರ್ ಪೆರೋಲ್ ಮೇಲೆ ಹೊರಬಂದು ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಗೆ ಸ್ಕೆಚ್ ಹಾಕಿದ್ದಾನೆ. ಆದರೆ ಜಸ್ಟ್ ಮಿಸ್ ಆಗಿ ಸಿನಿಮೀಯ ರೀತಿಯಲ್ಲಿ ಆತ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.
ಕಳೆದ ರಾತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ರೌಡಿ ಶೀಟರ್ ಮುಬಾರಕ್ ಪಾತ್ರ ಇರುವುದು ಪೊಲೀಸರ ತನಿಖೆ ವೇಳೆ ದೃಢಪಟ್ಟಿದೆ. ಕಳೆದ ರಾತ್ರಿ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಮಾಜ್ ಮುಗಿಸಿ ಮನೆಗೆ ತೆರಳುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ದರು. ದಾಳಿ ಮಾಡುವ ವೇಳೆ ಓರ್ವನ ಹೆಸರು ಹೇಳಿ ಫೈರಿಂಗ್ ಮಾಡಿದ್ದು ಪೊಲೀಸರು ರೌಡಿ ಶೀಟರ್ ಮುಬಾರಕ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಫೈರಿಂಗ್ ನಡೆದ ಸ್ಥಳದಲ್ಲಿನ ಅಂಗಡಿಗಳಲ್ಲಿದ್ದ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿರುವ ಪೊಲೀಸರು ನೆಲಮಂಗಲ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಿ ತನಿಖೆ ಕೈಗೊಂಡಿದ್ದು ಆರೋಪಿ ಪತ್ತೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ರೌಡಿ ಶೀಟರ್ ಮುಬಾರಕ್ ಈ ಹಿಂದೆ ರಾಮನಗರ ಕಾರ್ಪೊರೇಟ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ದು ಪೆರೋಲ್ ಮೇಲೆ ಬಿಡುಗಡೆಯಾಗಿ ಬಂದಿದ್ದು ಈ ಕೃತ್ಯ ಎಸಗಿದ್ದಾನೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ನಾನು ಅಲ್ಲಿಂದ ಓದ್ತಾ ಇದ್ದೆ, ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನಾವು ಪಟಾಕಿ ಆವಾಜ್ ಬಂತು, ಪಟಾಕಿ ಆವಾಜ್ ತರ ಬಂತು. ಹೋಗಿ ನೋಡಿದ್ರೆ ಅವ್ರ ಮಗ ಓಡೋಗಿ ಹಿಡ್ಕೊಂಡ, ನೋಡಿದ್ರೆ ಇಲ್ಲಿ ಬುಲೆಟ್ ಇಲ್ಲಿ ತಗಲಿತ್ತು. ಇಡೀ ಅಂತ ಹೋದ್ರು ಅಷ್ಟೇ. ಆಮೇಲೆ ಅವ್ರು ಹಂಗೆ ಓಡೋದ, ಅವ್ನ ಹುಡುಗ ಯಾರೋ ಒಬ್ನೇ ಇದ್ದಿದ್ದವನು, ಗೊತ್ತಿಲ್ಲ, ನಡ್ಕೊಂಡ್ ಬಂದಿದ್ದ ಅವನು. ಹಂಗೆ ವಾಪಸ್ ಬರ್ತದ, ಓಡ್ಬಿಟ್ಟು ಹಂಗೆ ಓಡೋದ ರಿವರ್ಸ್. ಒಟ್ಟಾರೆ ಆ ಒಂದು ಗುಂಡಿನ ದಾಳಿ ಇಡೀ ನೆಲಮಂಗಲವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹಳೆಯ ರಾಜಕೀಯ ಹಾಗೂ ವೈಯಕ್ತಿಕ ದ್ವೇಷ, ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆ ಅದೃಷ್ಟವಶಾತ್ ಜಸ್ಟ್ ಮಿಸ್ ಆಗಿದ್ದು ಗಾಯಾಳು ಸಲೀಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ ಪೊಲೀಸರು ಆರೋಪಿ ವಶಕ್ಕೆ ಬಲೆ ಬೀಸಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ನಂಜನಗೂಡು ನಗರದ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದ ಕಾರ್ಖಾನೆಯೊಂದರಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದು, ಕಾರ್ಖಾನೆ ಆಡಳಿತ ಮಂಡಳಿ ಸೂಕ್ತ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಕಾರ್ಖಾನೆ ಮುಂದೆ ಶವ ಇಟ್ಟು ಕುಟುಂಬಸ್ಥರು ಬುಧವಾರ ಪ್ರತಿಭಟನೆ ನಡೆಸಿದರು. ನಂಜನಗೂಡು ನಗರದ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯಲ್ಲಿರುವ ನ್ಯೂ ಹಾರಿಜನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ದೇವಿರಮ್ಮನಹಳ್ಳಿ ಹುಂಡಿ ಗ್ರಾಮದ 48 ವರ್ಷದ ಶಿವಶಂಕರ್ ಕಳೆದ 25 ವರ್ಷಗಳಿಂದ ಕಾರ್ಖಾನೆಯಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಕಳೆದ ಶುಕ್ರವಾರ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ರಕ್ತ ವಾಂತಿ ಮಾಡಿಕೊಂಡು ತೀವ್ರ ಅಸ್ವಸ್ಥಗೊಂಡಿದ್ದರು. ಆ ಸಂದರ್ಭದಲ್ಲಿ ಯಾವುದೇ ತುರ್ತು ಚಿಕಿತ್ಸೆಯನ್ನು ಕಾರ್ಖಾನೆ ಆಡಳಿತ ಮಂಡಳಿ ನೀಡದೆ ಸಂಬಂಧಿಕರು ಬಂದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಕೆಲಸ ಮಾಡೋದ್ರಿಂದ ಆ ಎಕ್ಸಸ್ ಆಫ್ ಹೀಟ್, ಅದು ಬುಷ್ ಮತ್ತೆ ಒಳಗಡೆ ಕೆಮಿಕಲ್ದು ಮತ್ತೆ ಪೇಂಟ್ ಅದೆಲ್ಲ ಸ್ಮೆಲ್ ಇದೆ ಅವನಿಗೆ. ಆ 20 ವರ್ಷದಿಂದ ಅವನು ಏನು ಇಲ್ಲಿ ಕೆಲಸ ಮಾಡಿದ್ದ, ಒಳಗಡೆ ಪ್ರಾಬ್ಲಮ್ ಅವ್ನಿಗೆ ಗೊತ್ತಿಲ್ಲ. ಮತ್ತೆ ಪ್ರತಿ ವರ್ಷ ಮೆಡಿಕಲ್ ಮಾಡಿಸಿ ಅವ್ರದ್ದು ಬಾಡಿ ಕಂಡೀಷನ್ ಅಂತ ನೋಡಬೇಕಾಗಿದ್ದು ಕಂಪ್ನಿಯ ಕರ್ತವ್ಯ. ಅದನ್ನು ಕೂಡ ಆಗಿಲ್ಲ. ಇಲ್ಲಿ ಪ್ರತಿಯೊಂದು ಕೂಡ ವೈಲೇಷನ್ ಮಾಡ್ತಾ ಹೋಗಿದ್ದಾರೆ. ಏನೋ ದುಡಿತಾರೆ, ಕತ್ತೆ ದೊಡ್ಡದಂಗೆ ದುಡ್ಸ್ಕೊಳ್ಳೋದು, ಅವ್ರು ಏನು ಕೊಡಬೇಕು, ಒಂದು 10,000 15,000 ಸಂಬಳ ಕೊಟ್ಟು ಕಳ್ಸೋಂಥದ್ದು ಈ ಎಲ್ಲ ಕಂಪ್ನಿಗಳು ನಡೀತಿರೋಂಥದ್ದು. ಅದರ ಇಲ್ಲೂ ಕೂಡ ಅದೇ ಆಗಿದೆ. ಹಾಗಾಗಿ ಅವನಿಗೆ ಒಳಗಡೆ ಕಾಯಿಲೆ ಉಲ್ಬಣ ಆಗಿ 3 ದಿನದಿಂದ ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಹೇಳಿದ್ದಾರೆ ಆಗಲ್ಲ, ಅದು ಲಿವರು ಮತ್ತು ಜಾಂಡೀಸ್ಗೆಲ್ಲ ಬ್ಲಡ್ ಇಳಿದಿದೆ, ಅವನು ಬದುಕಲ್ಲ ಅಂತ ಹೇಳಿದ್ದಾರೆ. ಆ ನಂತರ ನಮ್ಮೆಲ್ಲರಿಗೂ ಫೋನ್ ಬಂತು, ಬರೋಷ್ಟಲ್ಲಿ ಬಾಡಿ ಇಲ್ಲೇ ತಗೊಂಡು ಬಂದರು. ಈಗ ಬಂದ ತಕ್ಷಣ ನಾವು HR ಮಾತಾಡಿದ್ವಿ. ಸ್ಟಾರ್ಟಿಂಗ್ ಎಲ್ಲ ಬರೀ ಉದಾಸೀನವಾಗಿ ಇದಾಯಿತು. ಈಗೆಲ್ಲ ಅವಾಗಿಂದ ಇಲ್ಲಿ ಬಾಡಿ ಇಟ್ಕೊಂಡು ಎಲ್ಲ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಕರ್ತಿ ಕೂತು ಮಾತಾಡಿದ್ದಾರೆ. ನಾವು ಅವ್ರಿಗೆ ಏನಂತ ಕೇಳಿದ್ದೀವಿ, ಅವ್ರ ಒಬ್ಬ ಮಗನಿಗೆ ಪರ್ಮನೆಂಟಾಗಿ ಇಲ್ಲಿ ಕೆಲಸ ಕೊಡಬೇಕು. ಮತ್ತು 20 ವರ್ಷದಿಂದ ಅವನು ಇಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡೋದ್ರಿಂದ ಕನಿಷ್ಠ ಅವನಿಗೆ 15ರಿಂದ 20 ಲಕ್ಷ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಇಂದು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಕಾರ್ಖಾನೆಗೆ ಬಂದು ಮೃತಪಟ್ಟ ವ್ಯಕ್ತಿಗೆ 20 ಲಕ್ಷ ಪರಿಹಾರ ನೀಡಬೇಕು. ಕುಟುಂಬದ ಒಬ್ಬರಿಗೆ ಕಾರ್ಖಾನೆಯಲ್ಲಿ ಕೆಲಸ ಕೊಡಬೇಕೆಂದು ಕೇಳಿದಾಗ ಕಾರ್ಖಾನೆ ಆಡಳಿತ ಮಂಡಳಿ ಕುಟುಂಬಸ್ಥರಿಗೆ ಯಾವುದೇ ಪರಿಹಾರ ನೀಡಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಕಾರ್ಖಾನೆ ಮುಂದೆ ಜಮಾವಣೆಗೊಂಡು ಸೂಕ್ತ ಪರಿಹಾರ ನೀಡುವವರೆಗೂ ಅಂತ್ಯಕ್ರಿಯೆ ಮಾಡುವುದಿಲ್ಲ ಎಂದು ಕಾರ್ಖಾನೆ ಗೇಟ್ ಮುಂಭಾಗ ಶವ ಇಟ್ಟು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಂಬಂಧ ಯಾವುದೇ ದೂರು ದಾಖಲಾಗಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮದಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ವಿವಿಧ ಸರ್ಕಾರಿ ಕಚೇರಿಗಳಲ್ಲಿನ ಯುಪಿಎಸ್ ಬ್ಯಾಟರಿಗಳನ್ನು ಕಳ್ಳರು ದೋಚಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮದಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ವಿವಿಧ ಸರ್ಕಾರಿ ಕಚೇರಿಗಳಲ್ಲಿನ ಯುಪಿಎಸ್ ಬ್ಯಾಟರಿಗಳನ್ನು ಕಳ್ಳರು ದೋಚಿದ್ದಾರೆ. ಅಕ್ಟೋಬರ್ 28ರ ರಾತ್ರಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು, ಪುಲಗೂರುಕೋಟೆ ಗ್ರಾಮದ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ, ಪಶು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಕಸ ವಿಲೇವಾರಿ ವಾಹನಕ್ಕೆ ಸೇರಿದ ಬ್ಯಾಟರಿಗಳನ್ನು ಕದ್ದೊಯ್ದಿದ್ದಾರೆ. ಸರ್ಕಾರಿ ಕಚೇರಿಗಳನ್ನೇ ಗುರಿಯಾಗಿಸಿ ಬ್ಯಾಟರಿಗಳನ್ನು ಕಳವು ಮಾಡಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಯ ಕುರಿತು ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಳ್ಳತನದ ಘಟನೆ ರಾಯಲಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಕಳ್ಳರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. 2011ರಿಂದ 2023 ಮಾರ್ಚ್ನ ತನಕ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರ್ಯಾಚ್ಯುಟಿ ಮೊತ್ತ ಕೊಡುವಂತೆ ಒತ್ತಾಯಿಸಿ ಬುಧವಾರ ತಾಲೂಕು ಅಂಗನವಾಡಿ ನೌಕರರ ಸಂಘದಿಂದ ನಗರದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರ್ಯಾಚ್ಯುಟಿ ಮೊತ್ತ ಕೊಡುವಂತೆ ಒತ್ತಾಯಿಸಿ ಬುಧವಾರ ತಾಲೂಕು ಅಂಗನವಾಡಿ ನೌಕರರ ಸಂಘದಿಂದ ನಗರದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು. 1975 ಅಕ್ಟೋಬರ್ 2ರಂದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಶಿಶುವಿನಂತೆ ಇತ್ತ. ಇಂದು ಈ ಯೋಜನೆ ಹೆಮ್ಮರವಾಗಿ ಬೆಳೆದು ರಾಜ್ಯದಲ್ಲಿ ಸುಮಾರು 50 ಲಕ್ಷ ಫಲಾನುಭವಿಗಳಿದ್ದಾರೆ. ಅಲ್ಲದೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಗಳನ್ನು ಖಾತ್ರಿಪಡಿಸುವ ಯೋಜನೆಯೂ ಆಗಿದೆ. ಇಂತಹ ಯೋಜನೆ ಅಭಿವೃದ್ಧಿಗೆ 75ರಿಂದ 150 ರೂಗಳಿಗೆ ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ದುಡಿದಿದ್ದಾರೆ. 2022ರಲ್ಲಿ ಸುಪ್ರೀಂ ಕೋರ್ಟ್ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ 1972 ನಿಬಂಧನೆಗಳು ಅನ್ವಯವಾಗುತ್ತದೆ ಎಂದು ತೀರ್ಪು ನೀಡಿದೆ. ಈ ತೀರ್ಪನ್ನ ಕರ್ನಾಟಕದಲ್ಲಿ ಜಾರಿ ಮಾಡಬೇಕು ಎಂದು ಚಳುವಳಿ ನಡೆಸಿದ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 2023ರಲ್ಲಿ ಗ್ರ್ಯಾಚ್ಯುಟಿ ಜಾರಿ ಮಾಡಿದೆ. ಈ ಆದೇಶ 2011ರಿಂದ 2023 ಮಾರ್ಚ್ ತನಕ ನಿವೃತ್ತಿಯಾದ 10,311 ಅಂಗನವಾಡಿ ಕಾರ್ಯಕರ್ತೆಯರು, 11,980 ಅಂಗನವಾಡಿ ಸಹಾಯಕಿಯರಿಗೂ ಅನ್ವಯಿಸಬೇಕು. ತಕ್ಷಣವೇ ಸರ್ಕಾರ ಅನುದಾನ ಬಿಡುಗಡೆಗೊಳಿಸಿ ನೌಕರರಿಗೆ ನೀಡಬೇಕು ಎಂದು ಒತ್ತಾಯಿಸಿದ್ರ. ಬಳಿಕ ಸಿಡಿಪಿಒ ಕೆಎಂ ಭವ್ಯಶ್ರೀ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರ. ನಮ್ಮ ಸಮಸ್ಯೆ ಏನಂತಂದರೆ, ನಮಗೆ ಇವಾಗ 23ರಿಂದ ಗ್ರ್ಯಾಜುಯಿಟಿಯನ್ನು ಮತ್ತು ರಿಟೈರ್ಡ್ ಆದವ್ರಿಗೆ ಹಣ ಮಾತ್ರ ಬರ್ತಾ ಇದೆ. ನಮಗೆ ನಮ್ಮ ಬೇಡಿಕೆ ಏನಂತಂದರೆ 2011ರಿಂದನೂ ಕೂಡ ಎಲ್ಲ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಸೌಲಭ್ಯ ಸಿಗಬೇಕು ಅಂತ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಈಗ ಸಾಕಷ್ಟು ಜನ ಬರಬೇಕಿತ್ತು, ಬರೋಕ್ಕಾಗಿಲ್ಲ. ನಮಗೆ ಸಾಕಷ್ಟು ವಿಷಯ ತಿಳಿಸೋಕ್ಕಾಗಲಿಲ್ಲ, ಅವ್ರಿಗೆ ಅದು ಬಂದಿಲ್ಲ. ಆದರೂ ಕೂಡ ಮುಂದಿನ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅವರೆಲ್ಲರ ಪರವಾಗಿ. ನಾವು ಈಗ ಇದನ್ನು 11ನೇ ಇಸ್ವಿಯಿಂದ ಕೊಡಲಿಲ್ಲ ಅಂತಂದರೆ ರಾಜ್ಯ ಮಟ್ಟದಲ್ಲಿ ನಾವು ಈಗ ರಿಟೈರ್ಡ್ ಆಗಿರೋ ಅಂಥ ಸಹಾಯಕಿ ಕಾರ್ಯಕರ್ತೆ ಎಲ್ಲರನ್ನೂ ಕರ್ಕೊಂಡೋಗಿ ದೊಡ್ಡ ಮಟ್ಟದಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮಗೆ ರಿಟೈರ್ಡ್ ಆಗಿ 7 ವರ್ಷ ಆಯಿತು. ಇದುವರೆಗೂ ನಮಗೆ ಮನೇಲಿ ತೊಂದರೆ ಇದೆ, ಎಲ್ಲ ಥರ ತೊಂದರೆನೂ ಇದೆ. ನಮಗೂ ನೋಡ್ಕೊಳ್ಳೋರು ಇಲ್ಲ, ಮನೇಲಿ ಯಾರೂ ಇಲ್ಲ. ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವು. ಅಂಗನವಾಡಿ ರಿಟೈರ್ಡ್ ಆದಮೇಲೆ ನಮಗೂ ಪೆನ್ಷನ್ ಬರುತ್ತೆ ಅಂತ ನಂಬ್ಕೊಂಡಿದ್ವು, ಅದು ಇಲ್ಲ. ಮತ್ತು ಗ್ರ್ಯಾಚ್ಯುಟಿ ಬರುತ್ತೆ ಅಂದು ಅದು ಬಂದಿಲ್ಲ ಇದುವರೆಗೂ. ಇನ್ನು ಮುಂದೆ
ಸರ್ಕಾರ ಬರುತ್ತೆ ಅನ್ನೋ ಒಂದು ಕನಸು ಕಾಣ್ಕೊಂಡು ನಾವು ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಅಲ್ಲಿ ಇಲ್ಲಿ ಜೀವನ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ದಯವಿಟ್ಟು ನಮ್ಗೆ ಇದು ಬಂದರೆ ಎಷ್ಟೋ ನಮ್ಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ನಮಗೆ ಇದನ್ನು ಮಾಡಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ. ನಾವು ತುಂಬ ತೊಂದರೆಲಿದ್ದೀವಿ, ನಮಗೂ ನೋಡ್ಕೊಳ್ಳೋರು ಯಾರೂ ಇಲ್ಲ ಹಿಂದೆ ಮುಂದೆ. ಆದ್ದರಿಂದ ನಾವು ಕಷ್ಟಪಡೋದಾದ್ರು ಒಂಚೂರು ಕಡಿಮೆ ಆಗಿದ್ದರೆ ರಿಟೈರ್ಡ್ ಆಗಿ ಇಷ್ಟು ವರ್ಷ ಆದರೂ ನಮ್ಗೆ ಹಣ ವಾಪಸ್ ಬಂದಿಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ನಗರಸಭೆ ವ್ಯಾಪ್ತಿಯ ಆಸ್ತಿಗಳ ಈ ಖಾತಾ ಕಡತಗಳ ವಿಲೇವಾರಿ ವಿಳಂಬ ಹಾಗೂ ಸೂಕ್ತವಾಗಿ ವಿಲೇವಾರಿ ಮಾಡದೆ ವಿನಾಕಾರಣ ನಾಗರಿಕರನ್ನ ಅಲೆದಾಡಿಸುತ್ತಿರುವ ಬಗ್ಗೆ ಶಾಸಕ ಬಿಎನ್ ರವಿಕುಮಾರ್ ನಗರಸಭೆ ಅಧ್ಯಕ್ಷ ಹಾಗೂ ಪೌರಾಯುಕ್ತರ ಮುಂದೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಹಣ ನೀಡಿ ಮಧ್ಯವರ್ತಿಗಳು ಮತ್ತು ನಗರಸಭೆಯ ಕೆಲ ಸದಸ್ಯರ ಮೂಲಕ ಸಲ್ಲಿಕೆಯಾಗುವ ಈ ಖಾತಾ ಕಡತಗಳನ್ನು ಮಾತ್ರ ವಿಲೇವಾರಿ ಮಾಡಲಾಗುತ್ತಿದೆ. ನೇರವಾಗಿ ಆಸ್ತಿ ಮಾಲೀಕರೇ ಈ ಖಾತೆಗಾಗಿ ಅರ್ಜಿ ಸಲ್ಲಿಸಿದರೆ 101 ನೆಪ ಹೇಳಿ ಕಡತ ವಿಲೇವಾರಿ ಮಾಡುತ್ತಿಲ್ಲ ಎನ್ನುವ ವ್ಯಾಪಕ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಶಾಸಕರು ನಗರಸಭೆ ಕಚೇರಿಗೆ ಭೇಟಿ ನೀಡಿದರು. ನಗರಸಭೆ ಪೌರಾಯುಕ್ತರ ಕೊಠಡಿಯಲ್ಲಿ ಅಧ್ಯಕ್ಷರು, ಕೆಲ ಸದಸ್ಯರು ಹಾಗೂ ಪೌರಾಯುಕ್ತರೊಂದಿಗೆ ಈ ಖಾತಾ ಕಡತಗಳ ವಿಲೇವಾರಿಯ ಸದ್ಯದ ಸ್ಥಿತಿಗತಿ, ಎಷ್ಟು ವಿಲೇವಾರಿ ಆಗಿವೆ, ಆಗದೆ ಬಾಕಿ ಉಳಿದ ಕಡತಗಳೆಷ್ಟು, ವಿಲೆ ಆಗದೆ ಬಾಕಿ ಉಳಿಯಲು ಕಾರಣಗಳೇನು ಎಂಬುದರ ಬಗ್ಗೆ ಚರ್ಚಿಸಿದರು. ಯಾವ ಮಾನದಂಡಗಳ ಆಧಾರದಲ್ಲಿ ಈ ಖಾತಾ ಕಡತಗಳ ವಿಲೇವಾರಿ ಮಾಡುತ್ತಿದ್ದೀರಿ ಎಂಬೆಲ್ಲ ಮಾಹಿತಿಯನ್ನು ಅಧಿಕಾರಿಗಳ ಬಳಿ ಪಡೆದುಕೊಂಡರು. ಸಾರ್ವಜನಿಕರಿಂದ ಕೇಳಿ ಬರುತ್ತಿರುವ ದೂರುಗಳ ಕುರಿತಾಗಿಯೂ ಚರ್ಚಿಸಿದರು. ಮಧ್ಯವರ್ತಿಗಳು ಹಾಗೂ ನಗರಸಭೆಯ ಕೆಲ ಸದಸ್ಯರ ಮೂಲಕ ಸಲ್ಲಿಕೆಯಾಗುವ ಕಡತಗಳನ್ನು ಮಾತ್ರ ವಿಲೆ ಮಾಡಲಾಗುತ್ತಿದೆ ಎನ್ನುವ ದೂರುಗಳು ಮತ್ತೆ ಬರದಂತೆ ಎಚ್ಚೆತ್ತು ಕೆಲಸ ಮಾಡಿ ನಾಗರಿಕರನ್ನು ವಿನಾಕಾರಣ ಕಚೇರಿಗೆ ಅಲೆದಾಡಿಸಬೇಡಿ ಎಂದು ಸೂಚಿಸಿದರು. ನಗರಸಭೆ ವ್ಯಾಪ್ತಿಯಲ್ಲಿ ಏನು ಇವತ್ತು ಹೊಸದಾಗಿ ಸರ್ಕಾರದಿಂದ ಒಂದು ಆದೇಶ ಬಂದೈತೆ ಬಿ ಖಾತೆ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 1173 ಫೈಲ್ ಪೆಂಡಿಂಗ್ ಇರೋದರಿಂದ ಅದ್ರ ವಿಚಾರವಾಗಿ ನಗರಸಭೆ ಆಯುಕ್ತರನ್ನ ಮತ್ತು ನಗರಸಭೆ ಸದಸ್ಯರನ್ನ ಸೇರಿಸಿ 31ನೇ ತಾರೀಕುವರೆಗೂ ಇವತ್ತು ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆ ಮುಗಿದ ಮೇಲೆ ಸೀನಿಯಾರಿಟಿ ವೈಸು 1ನೇ ತಾರೀಕು ಮೇಲೆ ಯಾವ್ಯಾವ ಡೇಟಲ್ಲಿ ಬಂದಿರ್ತದೋ ಸೀನಿಯಾರಿಟಿ ವೈಸು ಎಲ್ಲ ಖಾತೆಗಳನ್ನು ಕ್ಲಿಯರ್ ಮಾಡಿ ಅಂತ ಈಗ ಆಯುಕ್ತರಿಗೆ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಅದ್ರ ಪ್ರಕಾರ 1ನೇ ತಾರೀಕು ಮೇಲೆ ನಗರಸಭೆ ವ್ಯಾಪ್ತಿಗೆ ಸೇರೋಂಥ ಬಿ ಖಾತೆಯನ್ನು ಪ್ರತಿಯೊಬ್ಬರಿಗೂ ಅವ್ರ ಮನೆಗೆ ತಲುಪತಕ್ಕಂಥ ಕೆಲಸ ಆಗಿದೆ. ಇನ್ನು ಈ ವೇಳೆ ಪೌರಾಯುಕ್ತೆ ಜಿ ಅಮೃತ ಅವರು ಶಾಸಕರಿಗೆ ಈ ವಿಷಯದ ಬಗ್ಗೆ ವಿವರ ನೀಡುತ್ತಾ, ಕಡತಗಳನ್ನು ನೇರವಾಗಿಯೇ ಆಸ್ತಿ ಮಾಲೀಕರೇ ತಂದುಕೊಡಲು ಎಲ್ಲರಿಗೂ ಹೇಳಿದ್ದೇನೆ. ಮಧ್ಯವರ್ತಿಗಳ ಮೂಲಕ ಬರುವ ಕಡತಗಳನ್ನು ನಾವು ಸ್ವೀಕರಿಸಿಯೇ ಇಲ್ಲ ಎಂದರು. ಸಮೀಕ್ಷೆ, ಕಂದಾಯ ವಸೂಲಿ ಇನ್ನಿತರೆ ಕಾರ್ಯಕ್ಕೆ ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ಸಿಬ್ಬಂದಿ ಕೊರತೆ ಸೇರಿದಂತೆ ಹಲವು ಕಾರಣಗಳಿಂದ ಕಡತ ವಿಲೇವಾರಿ ತಡವಾಗಲು ಕಾರಣವಾಗುತ್ತಿದೆ ಎಂದು ವಿವರಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಜ್ಯೋತಿಗೌಡನಪುರದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಹಾಗೂ ಬುದ್ಧನ ವಿಗ್ರಹ ವಿರೂಪಗೊಳಿಸಿದ ಪ್ರಕರಣ ಖಂಡಿಸಿ ನಂಜನಗೂಡಿನಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಎದುರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ನೇತೃತ್ವದಲ್ಲಿ ಜಮಾಯಿಸಿದ ರೈತರು ಅಂಬೇಡ್ಕರ್ ಫ್ಲೆಕ್ಸ್ ಹಾಗೂ ಬುದ್ಧನ ವಿಗ್ರಹ ವಿರೂಪಗೊಳಿಸಿ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಬಳಿಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ ಮತ್ತು ಜ್ಯೋತಿಗೌಡನಪುರ ಗ್ರಾಮಗಳಲ್ಲಿ ಬುದ್ಧ ಮತ್ತು ಅಂಬೇಡ್ಕರ್ ಫ್ಲೆಕ್ಸ್ಗೆ ಅಪಮಾನ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಬದನಗುಪ್ಪೆ ಗ್ರಾಮದಿಂದ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿದರೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೇವೆ. ನೀಲಿ ಆರ್ಮಿ ಜೊತೆ ಗ್ರೀನ್ ಆರ್ಮಿ ಇರುತ್ತದೆ. ಸರ್ಕಾರಗಳು ಮತ ಪಡೆದುಕೊಳ್ಳುವುದಕ್ಕೋಸ್ಕರ ರಾಷ್ಟ್ರ ನಾಯಕರನ್ನ ಒಂದೊಂದು ಜಾತಿಗೆ ಸೀಮಿತ ಮಾಡಿ, ಆಯಾ ಸಮುದಾಯದ ರಾಷ್ಟ್ರ ನಾಯಕರನ್ನ ಒಂದೇ ಜಾತಿಗೆ ಸೀಮಿತ ಮಾಡಿ ಒಂದೇ ಸಮುದಾಯಕ್ಕೆ ಜಯಂತಿಗಳನ್ನ ಆಚರಣೆ ಮಾಡ್ತಾರೆ. ಇದರಿಂದ ಸಮುದಾಯಗಳನ್ನ ಎತ್ತಿಕಟ್ಟುವ ವ್ಯವಸ್ಥೆ ಸರ್ಕಾರಗಳಿಂದಲೇ ನಡೆಯುತ್ತಿದೆ.
ಇತ್ತೀಚಿನ ದಿನಗಳಲ್ಲಿ ಬುದ್ಧ, ಬಸವಣ್ಣ, ಡಾಕ್ಟರ್ BR ಅಂಬೇಡ್ಕರ್, ಕನಕದಾಸರು ಸೇರಿದಂತೆ ಹಲವು ನಾಯಕರಿಗೆ ನಿರಂತರವಾಗಿ ಅವರ ಮೂರ್ತಿಗಳಿಗೆ ಅಪಮಾನ ಮಾಡುವುದು ನಡೆಯುತ್ತಲೇ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಕಠಿಣ ಕಾನೂನನ್ನು ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ್ರ. ಆತ್ಮೀಯ ರೈತ ಬಂಧುಗಳೇ, ಇತ್ತೀಚೆಗೆ ಬದನಗುಪ್ಪೆ ಮತ್ತು ಜ್ಯೋತಿಗೌಡನಪುರದಲ್ಲಿ ಅಂಬೇಡ್ಕರ್ ಅವರಿಗೆ ಮತ್ತು ಬುದ್ಧ ಅವರಿಗೆ ಅಪಮಾನ ಮಾಡಿರುವಂಥ ವಿಚಾರ ದೊಡ್ಡ ಜಗಜಾಹೀರಾಗಿರೋಂಥದ್ದು. ಈ ವಿಚಾರವಾಗಿ ಅಲ್ಲಿನ ಭೀಮ್ ಆರ್ಮಿ ಬದನಗುಪ್ಪೆಯಿಂದ ಚಾಮರಾಜನಗರದವರೆಗೆ ದೊಡ್ಡ ಪ್ರತಿಭಟನೆ ಮಾಡಿದೆ. ಅಂಬೇಡ್ಕರ್ಗಾಗಲಿ, ಬುದ್ಧಂಗಾಗಲಿ, ಬಸವಣ್ಣಂಗಾಗಲಿ, ಕನಕದಾಸರಿಗಾಗಲಿ ಯಾವುದೇ ದಾರ್ಶನಿಕರಿಗೆ ಅಪಮಾನ ಆದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀವಿ. ನಾವು ಭೀಮ್ ಆರ್ಮಿಯ ಹೋರಾಟದ ಜೊತೆ ನಾವು ಗ್ರೀನ್ ಆರ್ಮಿ ಕೂಡ ಜೊತೆಲಿರ್ತೀವಿ. ಸರ್ಕಾರಗಳು ತಮ್ಮ ವೋಟಿಂಗ್ಗೋಸ್ಕರವಾಗಿ, ತಮ್ಮ ಮತ ಪಡೆಯೋಕ್ಕೋಸ್ಕರವಾಗಿ ಒಂದೊಂದು ಮಹನೀಯರನ್ನ ಒಂದೊಂದು ಜಾತಿಗೆ ಸೀಮಿತ ಮಾಡಿ ಆ ಜನಾಂಗಗಳನ್ನ ಕರೆದು ಒಂದು ಜಯಂತಿಗಳನ್ನ ಆಚರಣೆ ಮಾಡಿ ಒಬ್ಬ ದಾರ್ಶನಿಕರ ಕಂಡ್ರೆ ಇನ್ನೊಂದು ಜಾತಿಗಾಗಬಾರ್ದು, ಇನ್ನೊಂದು ದಾರ್ಶನಿಕರ ಕಂಡ್ರೆ ಇನ್ನೊಬ್ರಿಗಾಗಬಾರ್ದು ಅನ್ನೋ ಒಂದು ಎತ್ಕಟ್ಟಂಥ ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾ ಇರೋಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತೀವ್ರವಾಗಿ ಖಂಡನೆ ಮಾಡ್ತದೆ. ಯಾವುದೇ ದಾರ್ಶನಿಕರಿಗೆ, ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಆದಾಗ ಅಂಥವ್ರ ಮೇಲೆ ಕಠಿಣ ಶಿಕ್ಷೆನ ವಿಧಿಸೋಕ್ಕೆ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಒಂದು ಶಾಸನ ಸಭೆಯಲ್ಲಿ ಒಂದು ಕಾನೂನನ್ನ ಅಂಗೀಕಾರ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆಯುತ್ತಾ ಬಂದಿದ್ರೂ ಅವಮಾನ ಮಾಡುವ ಕೆಟ್ಟ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಜ್ಯೋತಿಗೌಡನಪುರ ಪ್ರಕರಣದಲ್ಲಿ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಪೊಲೀಸ್ ಇಲಾಖೆಯ ಮೇಲೆ ರಾಜಕೀಯ ಪ್ರಭಾವ ಬೀರುತ್ತಿರುವುದರಿಂದ ಪೊಲೀಸರಿಗೆ ಕೆಲಸ ಮಾಡಲು ಸಾಧ್ಯವಾಗ್ತಿಲ್ಲ. ದಿನೇ ದಿನೇ ರಾಷ್ಟ್ರ ನಾಯಕರಿಗೆ ಅಪಮಾನವಾಗುವ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಪೊಲೀಸರನ್ನ ಕಂಡರೆ ಯಾರು ಕೂಡ ಭಯ ಪಡುತ್ತಿಲ್ಲ. ಇದರಿಂದಲೇ ಕೊಲೆ, ಸುಲಿಗೆ, ಅತ್ಯಾಚಾರ, ಮೂರ್ತಿಗಳಿಗೆ ಅಪಮಾನ ಸೇರಿದಂತೆ ಹಲವು ಪ್ರಕರಣಗಳು ದಿನನಿತ್ಯ ನಡೆಯುತ್ತಿವೆ. ಪೊಲೀಸ್ ಇಲಾಖೆ ರಾಜಕೀಯ ಪ್ರಭಾವದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಇಂತಹ ಪ್ರಕರಣಗಳು ಮರುಕಳಿಸುವುದಿಲ್ಲ. ಕೂಡಲೇ ಅಪಮಾನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಹನೀಯರಿಗೆ ಅಪಮಾನವಾಗಿದ್ದಂತರೂ ಕಂಡು ಕಾಣದಂತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಮಹನೀಯರಿಗೆ ಅವಮಾನ ಮಾಡಿದಂತ ಕಿಡಿಗೇಡಿಗಳನ್ನು ಬಂಧಿಸಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ,
ಚಿಂತಾಮಣಿ ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿದ್ದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಬಂಡಪಲ್ಲಿ ಗ್ರಾಮದ ಮಾವಿನ ತೋಟದಲ್ಲಿ ದುರಂತ ನಡೆದಿದ್ದು, ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವ ಪತ್ತೆಯಾಗಿದೆ. ಮೃತ ಯುವಕ ಚಿಂತಾಮಣಿ ತಾಲೂಕಿನ ಗಂಡ್ರಗಾನಹಳ್ಳಿ ಗ್ರಾಮದ ನಿವಾಸಿ 33 ವರ್ಷದ ಆದರ್ಶ್ ಎಂದು ಗುರುತಿಸಲಾಗಿದ್ದು, ಕೊಲೆ ಮಾಡಿ ನೇಣು ಬಿಗಿದಿರುವ ಶಂಕೆಯನ್ನ ಕುಟುಂಬಸ್ಥರು ವ್ಯಕ್ತಪಡಿಸಿದ್ದಾರೆ. ಮೃತದೇಹ ಭೂಮಿಗೆ ತಗುಲಿದ ಕಾರಣದಿಂದ ಅನುಮಾನ ವ್ಯಕ್ತಪಡಿಸಿದ್ದು, ಆತ್ಮಹತ್ಯೆಯೋ ಕೊಲೆಯೋ ಎಂಬ ರಹಸ್ಯ ಭೇದಿಸಲು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣ ವ್ಯಾಪಾರಿಗಳ ಪರ ಪೊಲೀಸರ ಮೇಲೆ ಸಚಿವ ಜಮೀರ್ ಪ್ರಭಾವ ಆರೋಪ. ಸಚಿವ ಜಮೀರ್ ಭಾಗವಹಿಸಿದ್ದ ಕಾರ್ಯಕ್ರಮಕ್ಕೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ಜೋಳದ ವ್ಯಾಪಾರಿ, ವಂಚನೆಗೊಳಗಾದ ವ್ಯಾಪಾರಿಯಿಂದ ಆತ್ಮಹತ್ಯೆ ಬೆದರಿಕೆ. ಅಪಘಾತ ಮಾಡಿ ಸಾರ್ವಜನಿಕರೊಂದಿಗೆ ಹುಚ್ಚಾಟ ಮೆರೆದ ವ್ಯಕ್ತಿ. ಸಚಿವ ಜಮೀರ್ ಅಹಮದ್ ಸ್ವಾಗತ ವೇಳೆ ಹುಚ್ಚಾಟ ಮೆರೆದ ಜಮೀರ್ ಅಭಿಮಾನಿ, ಬೈಕ್ನಿಂದ ಆಟೋಗೆ ಡಿಕ್ಕಿ. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಕಾರ್ಮಿಕರ ಮಕ್ಕಳಿಗೆ 15 ಲಕ್ಷ ವಿದ್ಯಾರ್ಥಿ ವೇತನ ವಿತರಣೆ. ಟ್ರಕ್, ಲಾರಿ ಡ್ರೈವರ್, ಕ್ಲೀನರ್ಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿತರಣೆ. ಶ್ರೀರಾಮ್ ಫೈನಾನ್ಸ್ನಿಂದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ. ನಕಲಿ ದಾಖಲೆ ಸೃಷ್ಟಿಸಿ ಗೋಲ್ಮಾಲ್ ಮಾಡಿದ ಆರೋಪ. ನಕಲಿ ಆಧಾರ್ ಕಾರ್ಡ್ ಬಳಸಿ 6 ಎಕರೆ ಜಮೀನು ಪರಬಾರೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮೊರೆ ಹೋದ ನೊಂದ ರೈತರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.